ಸಾಮಾನ್ಯ ಹಳ್ಳಿಯಲ್ಲಿ ತರಕಾರಿ ಮಾರ್ತಿದ್ದಂತಹ ಯುವಕ ರಿಯಾಲಿಟಿ ಶೋಗಳಲ್ಲಿ ಮಿಂಚೋದಕ್ಕೂ ಸೈ, ಹೀರೋ ಆಗಿ ಮಿಂಚೋದಕ್ಕೂ ಸೈ ಅನ್ನುವಂತಹ ಒಂದು ಪ್ರೂವ್ ಮಾಡಿರುವಂತಹ ನಮ್ಮನಿಂದ ಪ್ರೀತಿಯ ನಟ ಶ್ರೀನಗರ ಚಿಕ್ಕಹಳ್ಳಿಯಲ್ಲಿ ತರಕಾರಿ ಮಾಡ್ತಿದ್ದಂತಹ ಯುವಕ ರಿಯಾಲಿಟಿ ಶೋಗಳಲ್ಲಿ ಮಿಂಚೋದಕ್ಕೂ ಸೈ, ನಟನಾಗಿ ಆರ್ಭಟಿಸೋದಕ್ಕೂ ಸೈ ಅನ್ನೋದಕ್ಕೆ ನಮ್ಮನಿಂದ ಪ್ರೀತಿಯ ಸುನಾಮಿ ಕಿಟ್ಟಿ ಅವರು ಈಗಾಗಲೇ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದ್ದಾರೆ. ಸ್ವತಃ ಸುನಾಮಿ ಕಿಟ್ಟಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದಾಗ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ರಿಯಾಲಿಟಿ ಶೋಗಳಲ್ಲಿ ಇಂಡಿಯನ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ಈಗ ಪರಿಪೂರ್ಣ ನಾಯಕನಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ನಟಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಆ ವೈಬ್ಸ್ ಎಲ್ಲ? ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಸುನಾಮಿ ಕಿಟ್ಟಿ. ಯಾಕೆಂದರೆ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ತಿರೋದೇ ನಮ್ಮ ಮೀಡಿಯಾ ಮಾಧ್ಯಮದಲ್ಲಿ. ಅವ್ರಿಗೆ ಧನ್ಯವಾದಗಳು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಸ್ಟ್ರಾಂಗ್ ಇದೆ. ನಾವು ರಿಯಾಲಿಟಿ ಶೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಮುಖಾಂತರ ನಮ್ಮೆಲ್ಲ ತೋರಿಸಿದ್ರು. ಅದು ಯಾವುದು ಚಿರಋಣಿ ಆಗಿರ್ತೀನಿ. ಸಿನಿಮಾ ಸಿನಿಮಾ ಎಲ್ಲರೂ ನೋಡಿದ್ದೀನಿ ಅಂತ ಭಾವಿಸ್ತೀನಿ. ಯಾಕೆಂದರೆ ಕಷ್ಟಪಟ್ಟು ಮಾಡಿದ್ರೆ ಒಂದು ನನ್ನ ಪ್ರಾಜೆಕ್ಟ್ ಅದು ಫಸ್ಟ್ ಸಿನಿಮಾ. ಎಲ್ಲ ಸಿನಿಮಾ ಆಫರ್ಗಳು ಬಂದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಕಾನಿನಲ್ಲಿ ದೊಡ್ಡ ಕಟ್ಟಡ ಬೀಳಬೇಕು ಅನ್ನೋದು ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದು ತರಕಾರಿ ಮಾಡ್ಕೊಂಡು ಎಲ್ಲೋ ಇದು ರಿಯಾಲಿಟಿ ಶೋ ಮಾಡ್ಕೊಂಡು ಬೆಳೆದನು. ಇವತ್ತು ಕರ್ನಾಟಕ ಜನ ನಾನು ಓಟ್ ಹಾಕಿ ಗೆಲ್ಲಿಸಿ ಬಿಗ್ ಬಾಸ್, ಇಂಡಿಯನ್ ಡ್ಯಾನ್ಸರ್, ಹಳ್ಳಿಯಿಂದ ಪೆಟ್ಟನ್ ಬಂದ ನಮ್ಮ ತಾಯಿ ಲೈಫ್ ಸೂಪರ್ ಎಲ್ಲ ಗೆಲ್ಸಿದ್ರೆ ತುಂಬ ಖುಷಿ ಆಗುತ್ತೆ. ಮುಂದೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟಗಫರ್ ಆಗಬೇಕು, ಒಂದು ಒಳ್ಳೆ ಹೀರೋ ಆಗಬೇಕು ಅನ್ನೋದೇ ನನ್ನ ಆಸೆ ಇರೋದು. ಅದರಿಂದಾಗಿ ನಾನೆಲ್ಲ ಒತ್ತು ಕೊಟ್ಬಿಡೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ದಿನನಿತ್ಯ ಅದೇ ಕಾರ್ಯಕ್ರಮದಲ್ಲಿ ತೊಡಗಿದ್ದೀನಿ. ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಈಗ ರೀಲ್ಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನಾನು ಜಾಸ್ತಿ ಮಾಡೋದು ರೀಲ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋವರ್ಸೇ ಕಮ್ಮಿ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗೊತ್ತಿಲ್ಲ ಯಾಕೆ ಅಂತ. ಅವಾಗೆಲ್ಲ ನಾನು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ. ಇವಾಗ ತುಂಬ ಸ್ಟ್ರಾಂಗ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದಾಗಬೇಕು. ಹಾಗೆ ನನ್ನ ನೆಕ್ಸ್ಟ್ ಬರೋಂಥ ಸಿನಿಮಾ ತುಂಬ ಅದ್ಭುತವಾಗಿ ನೆಕ್ಸ್ಟು ಒಂದು ಒಳ್ಳೆ ಕಥೆ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಟೈಟಲ್ಲು ಇನ್ನೂ ಬಿಟ್ಟಿಲ್ಲ. ಕೋರ ಆದಮೇಲೆ ಕೋರದಲ್ಲಿ ತುಂಬ ಸಕ್ಸಸ್ ಪಟ್ಟಿದೆ, ಇದೆ. ಬಟ್ ಒಂದು ಗಿಲ್ಟ್ ಏನಂದ್ರೆ ನನ್ನ ಮನಸ್ಸಲ್ಲಿ ಡ್ಯಾನ್ಸ್ ತೋರ್ಸೋಕ್ಕಾಗಿಲ್ಲ. ಡ್ಯಾನ್ಸ್ ಇಷ್ಟ ಆಗಿದ್ದಿಲ್ಲ. ಸೊ ಫಾರೆಸ್ಟ್ ಡೇಸ್ ಆಗಿರೋದ್ರಿಂದ ಕೋರ ಡ್ಯಾನ್ಸ್ ತೋರ್ಸೋಕ್ಕಾಗಿದ್ದಲ್ಲ. ಹಾಗೆ ನೆಕ್ಸ್ಟು ಡ್ಯಾನ್ಸ್ ವಿತ್ತು ಫೈಟ್ ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡಿದ್ದೀವಿ. ಮತ್ತು ಶೀಘ್ರದಲ್ಲೇ ಬರ್ತೀವಿ. 5 ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಅದ್ಭುತವಾದ ಕಥೆ ಸೃಷ್ಟಿಯಾಗಿದೆ. ನೆಕ್ಸ್ಟ್ ಮಂತಲ್ಲಿ ಟೈಟಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೂತ್ರಕಟ್ಟರೆ ಗಾಳಿಪಟ, ಸುನಾಮಿ ಬೋಧೆ, ಜೋಡಿ ಪಡ, ಇಡೀ ಇಂಡಸ್ಟ್ರಿಗೆ ನಾನು ಒಳ್ಳೆಯ ಹುಡುಗನಾಗಿ ಒಳ್ಳೆ ಟ್ಯಾಲೆಂಟ್ ಆಗಿ ಬೆಳೆಯಬೇಕು ಅನ್ನೋದು ನನ್ನ ಆಸೆ ಇರೋದು. ಇಲ್ಲಿ ದುಡ್ಡು ಮಾಡಬೇಕು, ಕೋಟಿ ದುಡ್ಡು ಮಾಡಬೇಕು, ಪೊಲಿಟೇಷನ್ ಮಾಡಬೇಕು ನನಗೆ ಯಾರು ಆಸೆ ಆಗಿಲ್ಲ. ಯಾಕೆಂದರೆ ಬಡವ್ರ ಮಕ್ಕಳು ಬಡದಾಗಿ ಇರಬೇಕಂತ ಗಾದಿನೇ ಇದೆ. ನಾನು ಸ್ವಲ್ಪ ರೈಸ್ ತಿಂಕೊಂಡು ಜೀವನ ಮಾಡ್ಕೊಂಡಿರ್ತೀವಿ. ಬಟ್ ನನಗಿರೋಂಥ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡಬೇಕನ್ನೋ ನನ್ನ ಆಸೆ. ನಮ್ಮ ತಾಯಿ ಅವಾಗೆಲ್ಲ ಕಷ್ಟಪಟ್ಟು ತರಕಾರಿ ಮಾಡಿ ನಾನು ಮಾಡಿಸಿರೋ ಸ್ಕೋರ್ ಮೀಡಿಯಾ ಕಡೆ ಆಮೇಲೆ ಇಂಡಿಯನ್ ಶೋಗೆ ಬಂದಿದ್ದು. ಇವತ್ತು ನೀವೆಲ್ಲ ಬಂದು ನಾನು ಅದೃಷ್ಟವಾದ ಅಂತ ಹೇಳ್ಬೇಕು. ನಿಮ್ಮಿಂದಲೇ ನಮ್ಮಂಥ ನೀವು ಹೇಳ್ದಂಗೆ ಹಳ್ಳಿ ಪ್ರತಿಭೆ ಡೆಲ್ಲಿ ಹೇಳೋಕ್ಕೂ ಈಗಲೂ ಹಳ್ಳಿ ಹೋಗ್ತಾ ಇರ್ತಾರೆ. ಏನೇನು ಮಾಡ್ತಿರ್ತಾರೆ ಅಂತ ಹಳ್ಳಿಗೆ ಹೋದಾಗೆಲ್ಲ? ನಮ್ಮೂರಿಗೆ ಹೋದಾಗೆಲ್ಲ ಅಲ್ಲೆಲ್ಲ ಫ್ರೆಂಡ್ಸ್ಗಳು ಮಾಡ್ತಾ ಇದ್ದೆ. ಯಾವುದು ಸೆಲೆಬ್ರಿಟಿ ಆಗಲಿ, ರಿಯಾಲಿಟಿ ಶೋ ಆಗಲಿ, ಆರ್ಟಿಸ್ಟ್ ಯಾವುದು ತೋರಿಸಿಲ್ಲ. ಕೆಲವೆಲ್ಲ ಕಮೆಂಟ್ಗಳು ಹಾಕ್ತಾರೆ,